ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಸಂಶಯ ಹುಟ್ಟಿಸಿದ್ದು, ರಹಸ್ಯ ಬಯಲು ಮಾಡಲು ಸರ್ಕಾರ ಎಸ್ಐಟಿ ರಚಿಸಿದೆ. ಇತ್ತ ಬೌರಿಂಗ್ ಆಸ್ಪತ್ರೆಯಲ್ಲಿ ಸಿಜೆ ರಾಯ್ ಮೃತದೇಹದ ಮರಣೋತ್ತರ ಪರೀಕ್ಷೆಯು ಮುಗಿದಿದ್ದು, ಇವತ್ತು ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ಉದ್ಯಮಿ ಇಚ್ಛೆಯಂತೆ ಅಂತ್ಯಕ್ರಿಯೆ ನಡೆಯಲಿದೆ. ನಾನು ಲೈಫಲ್ಲಿ ಒಂದು 6 to 7 times ಡೆತ್ ನಾನು ಅನುಭವದಲ್ಲಿ ಕ್ಯಾನ್ ದಿ ಗ್ಯಾರಂಟಿ ದಟ್ ಟುಮಾರೋ ದೇ ವಿಲ್ ಬಿ ದೇರ್. 6-7 ಸಲ ಸಾವಿನ ಮುಖ ನೋಡಿದ್ದೀನಿ. ದೇರ್ ಇಸ್ ನೋ ಟುಮಾರೋ. ನಾಳೆ ಅನ್ನೋದನ್ನ ಬಿಟ್ಟು ಇವತ್ತನ್ನ ಜೀವಿಸಬೇಕು, ಸಂಭ್ರಮಿಸಬೇಕು. ಹೀಗೆ ನಾಳೆ ಚಿಂತೆ ಬಿಟ್ಟು ಬದುಕಿದ ಉದ್ಯಮಿ ಸಿಜೆ ರಾಯ್ ಝೀರೋದಿಂದ ಕಾನ್ಫಿಡೆಂಟ್ ನಂತಹ ದೈತ್ಯ ಸಾಮ್ರಾಜ್ಯ ಕಟ್ಟಿ ಬಿಂದಾಸ್ ಲೈಫ್ ಲೀಡ್ ಮಾಡಿದ್ರು. ಇಂತಹ ಸಾಧಕ 6.35 mm ಬುಲೆಟ್ನ ಪಿಸ್ತೂಲ್ನಿಂದ ಎದೆಗೆ ಗುಂಡು ಹೊಡೆದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಿಜೆ ರಾಯ್ ಆತ್ಮಹತ್ಯೆ ಸುತ್ತ ಅನುಮಾನ, ತನಿಖೆಗೆ ಎಸ್ಐಟಿ ರಚನೆ. ಎಸ್ಐಟಿ ಅಧಿಕಾರಿಗಳ ವಿಚಾರಣೆ, ಹೋಟೆಲ್ ಕಚೇರಿಯಲ್ಲಿ ಶೋಧ. ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆ ಸುತ್ತ 108 ಅನುಮಾನಗಳು ಗಿರ್ಕಿ ಹೊಡಿತಾ ಇವೆ. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ತನಿಖೆಗೆ ಎಸ್ಐಟಿ ರಚಿಸಿದೆ. ಹೆಚ್ಚುವರಿ ಪೊಲೀಸ್ ಆಯುಕ್ತ ವಂಶೀಕೃಷ್ಣ ನೇತೃತ್ವದಲ್ಲಿ ಎಸ್ಐಟಿ ರಚಿಸಿದೆ. ಅದಾಗಲೇ ತನಿಖೆ ಶುರು ಮಾಡಿದ್ದಾರೆ. ನಾವು ತತ್ಕ್ಷಣ ಒಂದು ಎಸ್ಐಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಜಾಯಿಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ ಒಬ್ಬರು DCP ಮತ್ತು ಇನ್ನೂ ಕೆಲವರು ACPಗಳನ್ನೆಲ್ಲ ನೇಮಕ ಮಾಡಿ ಒಂದು SITಯನ್ನು ಮಾಡಿದ್ದೇವೆ. ಇನ್ನು ವಿಶೇಷ ತನಿಖಾ ತಂಡ ರಚನೆ ಆಗ್ತಾ ಇದ್ದಂತೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ರು. ತನಿಖಾಧಿಕಾರಿಗಳಾದ DCP ಲೋಕೇಶ್, ಅಕ್ಷಯ್ ಕಾನ್ಫಿಡೆಂಟ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇತ್ತ ಅಶೋಕನಗರ ಪೊಲೀಸರು ಕೇರಳದ IT ಅಧಿಕಾರಿಗಳಾದ ಕೃಷ್ಣ ಪ್ರಸಾದ್, ನಿತಿನ್ ರನ್ನ ಕರೆಸಿ ವಿಚಾರಣೆ ನಡೆಸಲಾಗಿದೆ. ಇಷ್ಟು ಮಾತ್ರವಲ್ಲದೆ ರಾಯ್ ತಂಗಿದ್ದ ಖಾಸಗಿ ಹೋಟೆಲ್ನಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಹಲಸೂರು ಬಳಿಯ ಕಾರ್ನಾಡ್ ಹೋಟೆಲ್ನಲ್ಲಿನೇ ರಾಯ್ ಉಳಿದುಕೊಂಡಿದ್ರಂತೆ. ಸೂಸೈಡ್ಗೂ ಮುನ್ನ ಹೋಟೆಲ್ನಲ್ಲಿ ಉಳಿದಿರುವ ಮಾಹಿತಿ ಖಾಕಿಗೆ ಸಿಕ್ಕಿದೆ. ಹೀಗಾಗಿ ರೂಮ್ನಲ್ಲಿ ಏನಾದರೂ ಸಾಕ್ಷಿ ಸಿಗುತ್ತಾ ಅಂತ ತಲಾಶ್ ನಡೆಸಿದೆ. ಬ್ಯೂರೋ ರಿಪೋರ್ಟ್, TV9.